ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಯಾವುದೇ ಸಾಂವಿಧಾನಿಕ ಸಂಸ್ಥೆ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಿ, ಯಾರದೋ ಇಶಾರೆಯ ಮೇಲೆ ನಡೆದುಕೊಂಡ್ರೆ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡ ರೀತಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ರೀತಿ ಆಗ್ತಿದೆಯಾ? ಈ ದೇಶದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಯಾವುದೋ ಪಕ್ಷದ, ಯಾರದೋ ವ್ಯಕ್ತಿಯ ಮರ್ಜಿಗೆ ಬಿದ್ದಿದ್ದಾವ? ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಪಕ್ಷ ಗಂಭೀರವಾದ ಆರೋಪವನ್ನು ಮಾಡ್ತಿರುವಂಥದ್ದು. ಕಳೆದ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕೂಡ ಚುನಾವಣಾ ಆಯೋಗ ಕೂಡ ರಿಗ್ಗಿಂಗ್ ಮಾಡ್ತು. ಆ ಮುಖಾಂತರ ಕಾಂಗ್ರೆಸ್ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಆಯ್ತು ಅಂತೇಳಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಲೋಕಸಭೆ ಒಳಗೂ ಮತ್ತು ಹೊರಗೂ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ನಂತರ ಇನ್ನೇನು ಬಿಹಾರ ಚುನಾವಣೆ ಕೆಲವೇ ತಿಂಗಳುಗಳಲ್ಲಿ ಘೋಷಣೆ ಆಗಲಿದೆ, ಬರಲಿದೆ. ಬಿಹಾರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಹಿಂದುಳಿದ ಮತಗಳು, ಅಲ್ಪಸಂಖ್ಯಾತರ ಮತಗಳನ್ನು ಡಿಲೀಷನ್ ಕೆಲಸವನ್ನು ಸ್ವತಃ ಚುನಾವಣಾ ಆಯೋಗ ಮಾಡ್ತಿದೆ ಅಂತೇಳಿ ಒಂದಷ್ಟು ವಿಡಿಯೋಗಳನ್ನ ಬಿಟ್ಟು ಗಂಭೀರ ಆರೋಪವನ್ನು ಮಾಡ್ತಾರೆ. ಈ ಎಲ್ಲದರ ನಡುವೆ ಕೂಡ ಲೋಕಸಭೆ ಚುನಾವಣೆ ಮುಗಿದು 1 ವರ್ಷ ಆಗಿದೆ. 1 ವರ್ಷದ ಬಳಿಕ ಕರ್ನಾಟಕದ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ರಿಗ್ಗಿಂಗ್ ಆಗಿದೆ. ಅದು ಕೂಡ ಮಹದೇವಪುರದಲ್ಲಿ ಮತದಾರರನ್ನ ಸೇರ್ಪಡೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ನ ಮತದಾರರನ್ನ ಡಿಲೀಟ್ ಮಾಡಿದ್ದಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನನ್ನ ಜೊತೆ ರಿಸರ್ಚ್ ಮಾಡಿದ್ದೀನಿ ನಾನು, ನನ್ನ ಜೊತೆ ದಾಖಲೆಗಳಿದೆ ಅಂತ ಹೇಳ್ತಿದ್ದಾರೆ. ಆ ಮುಖಾಂತರ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಮೆರವಣಿಗೆಯನ್ನು ಮಾಡ್ತಿದ್ದಾರೆ. ಇಡೀ ಕಾಂಗ್ರೆಸ್ ಸರ್ಕಾರವೇ ರಾಹುಲ್ ಗಾಂಧಿ ಜೊತೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿದೆ. ಚುನಾವಣಾ ಆಯೋಗದ ವಿರುದ್ಧ ಗುಟ್ಟು ಹಾಕ್ತಿದ್ದಾರೆ. ಇದೆಲ್ಲವೂ ಕೂಡ ಸತ್ಯ. 1 ವರ್ಷ ಆಯಿತು ಚುನಾವಣೆ ಮುಗಿದು. ಯಾಕೆ ಅವತ್ತು ದೂರನ್ನು ಕೊಡಲಿಲ್ಲ? ಯಾಕೆ ಈಗ ಈ ವಿಚಾರವನ್ನು ಹೀಗೆ ಎತ್ತಿದ್ದಾರೆ? ಈ ದೇಶದ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡೋದ್ರಿಂದ ಎಲ್ಲೊಂದು ಕಡೆ ಜನಸಾಮಾನ್ಯರಲ್ಲಿ ಕೂಡ ಒಂದಷ್ಟು ಅನುಮಾನ ಹುಟ್ಟಾಗ್ತಿರ್ತಕ್ಕಂಥದ್ದು. ಈ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಇದು ನಡೆದಿದೆಯಾ ಇಲ್ವಾ ಎಂಬುದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ನ ಗೆಳೆಯರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರಿದ್ದಾರೆ. ನಾವು ಚರ್ಚೆ ಮಾಡೋಣ ಬನ್ನಿ. ನಾನು ಮೊದಲನೇದಾಗಿ ಕಾಂತಿ ಶೆಟ್ಟಿಯವರ ಬಳಿ ಹೋಗ್ತಿದ್ದೀನಿ. ಮೇಡಮ್ ಅವರೇ, ಕರ್ನಾಟಕದಲ್ಲೂ ಕೂಡ ನೀವು ರಿಗ್ಗಿಂಗ್ ಮಾಡಿದ್ರಾ? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇತ್ತು, ಗ್ಯಾರಂಟಿಯ ನಂಬಿಕೆ ಆಯಿತು, ನಾವು 14ರಿಂದ 16 ಸ್ಥಾನಗಳನ್ನು ಗೆಲ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದರು. ಯಾವ ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನಗಳು ಗೆಲ್ತೀವಿ ಅಂತ ಡಿ ಕೆ ಶಿವಕುಮಾರ್ ವಿಶ್ವಾಸದಿಂದ ಹೇಳಿದರು. ಅದೇ ವಿಶ್ವಾಸದಿಂದ 14ರಿಂದ 16 ಸ್ಥಾನಗಳು ಗೆಲ್ತೀವಿ ಅಂತ ಹೇಳಿದರು. ಆ ಮುಖಾಂತರ ನೀವು ಕರ್ನಾಟಕದಲ್ಲಿ ರಿಗ್ಗಿಂಗ್ ಮಾಡಿ ಇಷ್ಟು ಸ್ಥಾನಗಳು ಗೆಲ್ಲಲಿಕ್ಕೆ ಕಾರಣ ಆಯಿತಾ? 2019ರಲ್ಲಿ ಆದಾಗ ಇಡೀ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ತಗೊಂಡಿರೋದು ಕೇವಲ 1 ಸೀಟ್. 2024ರಲ್ಲಿ ಅವರು 7 ಸೀಟ್ ತಗೊಂಡಿದ್ದಾರೆ. ಈಗ ನಾನು ಹೇಳೋದಿಷ್ಟೇ, 9 ಸೀಟ್ ತಗೊಂಡಿದ್ದಾರೆ. ಈ 9 ಸೀಟು ಕೂಡ ನಮಗೆ ಡೌಟ್ ಬರೋದು, ಅವ್ರು ಈ ಥರ ನಿಜವಾಗ್ಲೂ ಅಕ್ರಮ ನಡೆದಿದೆ ಹೌದಾದರೆ 135 ಸೀಟ್ ಹಾಗಾದರೆ ಅವರೆಲ್ಲ ರಿಸೈನ್ ಮಾಡಿಬಿಟ್ಟು ಮತ್ತೆ ಕೇಸ್ ಮಾಡೋಣ. ಯಾಕೆ ಸುಮ್ಮನೆ ಇದ್ದೀರಾ? 135 ಸೀಟ್ ಬಂದಿದೆ ಅಲ್ವಾ? ನಾ ಹೇಳೋದು ಯಾವುದೇ ಒಂದು ಇದನ್ನು ಮೊದಲಿಂದ ಬರ್ತಾ ಇಲ್ಲ, ಪ್ರತಿಯೊಂದನ್ನು ಇವರು ಹೇಳ್ಕೊಂಡು ಬರ್ತಾನೇ ಇದ್ದಾರೆ. ಗಾಳಿಯಲ್ಲಿ ಗುಂಡಾಡಿಸೋದು ಬೇಡ. ಒಂದು ಆಯೋಗ ಅಂತ ಒಂದಿದೆ. ಆ ಆಯೋಗದಲ್ಲಿ ಯಾವುದೋ ಒಂದು ಎಲೆಕ್ಷನ್ ಆದಾಗ ಎಲ್ಲ ಪಕ್ಷದ ಏಜೆಂಟ್ಗಳು ಬಂದು ಅಲ್ಲಿ ಹಾಜರಿರ್ತಾರೆ. ಅವರು ಫಾರ್ಮ್ಗಳನ್ನು ಕೊಟ್ಟು ಪ್ರತಿಯೊಬ್ಬರು ಸೈನ್ ಮಾಡ್ತಾರೆ. ಪ್ರತಿಯೊಂದು ಕೌಂಟ್ ಮಾಡಿದಾಗಲೂ ಅಥವಾ ಎಲೆಕ್ಷನ್ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಾಗಲೂ ಕೂಡ ಯಾವುದಾದ್ರೂ ಚೇಂಜ್ ಇದೆಯಾ, ಡಿಲಿಷನ್ ಇದೆಯಾ, ಎಡಿಷನ್ ಇದೆಯಾ, ಪ್ರತಿಯೊಂದನ್ನು ಕೇಳ್ತಾರೆ. ಆವಾಗ ಇವರು ಯಾರು ಇರಲಿಲ್ವಾ? ಎಲ್ಲರೂ ಇದ್ರು ತಾನೆ. ಇವಾಗ ವಿಶೇಷವಾಗಿ ಬಂದು ಇಮಿಡಿಯೇಟಾಗಿ ಈ ಥರ ಒಂದು ಕ್ಷೇತ್ರದ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಅಂದರೆ ಆ ಒಂದು ಕ್ಷೇತ್ರದ ಬಗ್ಗೆನೇ ಮಾತಾಡೋಣ. ಯಾವುದದು ನಮ್ಮ ಬೆಂಗಳೂರು ಕರ್ನಾಟಕದ ಬಗ್ಗೆನೇ ಮಾತಾಡೋಣ. ಬೆಂಗಳೂರಿನ ಗ್ರಾಮಾಂತರ ಬಗ್ಗೆ ನೀವು ಮಾತಾಡ್ತೀರಂತ ಹೇಳಿದ್ರೆ ಒಂದು ಮಾತು, ಬೆಂಗಳೂರಿನ ಇದರಲ್ಲಿ 2011ರಿಂದ 2025 ತನಕ ಸರಿಸುಮಾರು ಎಷ್ಟು ಲಕ್ಷ ಜನ ಜಾಸ್ತಿ ಆಗಿದೆ ಎಡಿಷನ್ ಅಂತ ಏನಾದರೂ ಐಡಿಯಾ ಇದೆಯಾ? ಪ್ರತಿಯೊಂದು ಇರುತ್ತೆ. ನೀವೆಲ್ಲ ಈ ಒಂದು ಕಾಂಗ್ರೆಸ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ನುಸುಳುಕೋರ ಬಾಂಗ್ಲಾಕೋರೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಡಿಲಿಷನ್ ಮಾಡೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ, ಅಂಥವ್ರ ಬಗ್ಗೆ ಇವರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನು ಅಂತ ಹೇಳಿದ್ರೆ ನುಸುಳುಕೋರ ಪರವಾಗಿ ಕಾಂಗ್ರೆಸ್ ಇದೆ ಅಂತೇಳಿ ನೀವು ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ವಿನಾಯಕರವರೇ, ನುಸುಳುಕೋರರ ಪರವಾಗಿದ್ದರೆ ನೀವು ಬಾಂಗ್ಲಾದ ರೋಹಿಂಗ್ಯಾ ಮುಸ್ಲಿಮರ ಪರವಾಗಿದ್ದೀರಿ ಅಂತೇಳಿ ಅವ್ರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ರಿಗ್ಗಿಂಗ್ ಆಗಿಲ್ಲ, ನೀವು ಒಂದು ಸಾಂವಿಧಾನಿಕ ಸಂಸ್ಥೆಯನ್ನು ಆಶಯಗಳನ್ನೇ ಎಲ್ಲೊಂದು ಕಡೆ ಜನರ ಮುಂದೆ ಬೀದಿಗೆ ತರ್ತಿದ್ದೀರಾ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳನ್ನು ಮನೆಯ ಯಾವುದೋ ಸಾಕು ಪ್ರಾಣಿಗಳಂತೆ ಟ್ರೀಟ್ ಮಾಡ್ತಿರುವಂಥ BJPಗಿರೋದು ಉದಾಹರಣೆ ಮೂಲಕ ನಾನು ಹೇಳೋದಾದರೆ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸಿದೆ ಇಡಿಗೆ. ನಿಮ್ಮ ಕೆಲಸ ನೀವು ಮಾಡ್ರಯ್ಯ, ಏನ್ರಯ್ಯ ನೀವು ಈ ಥರ ಕೆಲಸ ಮಾಡ್ತಿದ್ದೀರಿ ಅಂತ ಚೀಮಾರಿ ಹಾಕಿ ಕಳಿಸಿದೆ. ಸಾಂವಿಧಾನಿಕ ಸಂಸ್ಥೆಗಳನ್ನು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಲ್ಲ, ಪ್ರತ್ಯಕ್ಷವಾಗಿ ತಮಗೆ ಬೇಕಾದಂಗೆ ಬಳಸಿಕೊಳ್ಳುತ್ತಿರುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಸರಿ, ಈ ಒಂದು ಪ್ರಶ್ನೆಗೆ ನಾವು ಕೇಳೋಣ, ಇಷ್ಟು ದಿನ ಇಲ್ಲದಿದ್ದು ಈಗ ಹೇಗೆ ಬಂತು 1 ವರ್ಷದಿಂದ ಸುಮ್ಮನೆ ಕೂತಿದ್ರಿ ಅಂತ?
ಅಲ್ಲೆಲ್ಲೋ ಟಿವಿ ಚಾನಲ್ ನಡೀತಿರೋದು ನಾವು ನೋಡ್ತಿದೀವಿ. 20 ವರ್ಷದಿಂದ ನಡೆದಂತ ಊತಿಟ್ಟಿದ್ದನ್ನ ಈಗ ಯಾಕೆ ಅವ್ನು ಬಂದು ಕೇಳ್ದ ಅಂತ ನಾವು ಕೇಳಲಿಲ್ಲ. ಅವತ್ತು ಊಟಿಟ್ಟಿದ್ದೀನಿ, ಇವಾಗ ಯಾಕಪ್ಪ ಬಂದು ಕೇಳ್ತಿದ್ಯಾ ಅಂತ ಕೇಳ್ತಿದೀವ. ಅವನಿಗೆ ಪಾಪ ಪ್ರಜ್ಞೆ ಶುರುವಾಯಿತು. 1 ವರ್ಷದಿಂದ ನಡೆದಿದ್ದು ಈಗ ಯಾಕೆ ಶುರುವಾಯಿತು ಅಂದರೆ, ರಾಹುಲ್ ಗಾಂಧಿಯಾಗೋ ಅಥವಾ ಕಾಂಗ್ರೆಸ್ಸಿಗೋ ಎಲ್ಲೋ ಒಂದು ಕಡೆ ಸಾಕ್ಷಿಗಳಿಗಾಗಿ ಕಾಯ್ತಾ ಕೂತಿದ್ವು, ಅಂಥದ್ದೇನೋ ನಡೆದಿದೆ. ಸರಿ ಆಯ್ತು, ಈಗಲೂ ಚುನಾವಣೆ ಎಲ್ಲೋ ಇದೆ. ಮಹಾರಾಷ್ಟ್ರ ಚುನಾವಣೆ ನಡೀತು, ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ, ಆದರೆ ಕರ್ನಾಟಕಕ್ಕೆ ಯಾಕೆ ಬಂದರು? ಅನುಮಾನಗಳು. ನಿಮಗೆ ಟಿವಿ ಚಾನಲ್ ಅವ್ರಿಗೋ ಅಥವಾ ಈಗ ರಾಹುಲ್ ಗಾಂಧಿ ಅವ್ರಿಗೂ ಈಗ ವಿಚಾರ ತಿಳಿದಿದೆಯೇನೋ, ಚುನಾವಣೆ ನಡೆದ ದಿನ ನಾನು ಬೆಂಗಳೂರು ಸೆಂಟ್ರಲ್ನಿಂದ ಬರ್ತಿದ್ದೀನಿ, ಬೆಂಗಳೂರು ಸೆಂಟ್ರಲ್ನ ರಾಜಾಜಿನಗರ ಕ್ಷೇತ್ರದಿಂದ ಬರ್ತೀನಿ, ರಾಜಾಜಿನಗರದಲ್ಲೂ ರಿಗ್ಗಿಂಗ್ ನಡೆದಿದೆ ಅನ್ನುವಂಥ ಅನುಮಾನಗಳಿವೆ. ಆ ಕ್ಷೇತ್ರದಿಂದ ಬರೋನಾಗ ನಾನು ಹೇಳ್ತಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನಗಳಿವೆ. ನಾನು ಆ ದಿನದಿಂದಲೂ ಕೂಡ ನನ್ನ ಧ್ವನಿ ಅವತ್ತು ನೀವು ಚುನಾವಣೆಗೆ ದೂರ ಕೊಡಬೇಕಿತ್ತು. 1 ವರ್ಷದ ನಂತರ ನಿಮ್ಗೆ ಯಾಕೆ ಜ್ಞಾನೋದಯ ಆಯ್ತು? ನೀವು ಕೇಳಿಸ್ಕೊಂಡಿಲ್ಲ ಅಷ್ಟೇನಾ? ಆ ದಿನದಿಂದ ಈಗಲ್ಲ, 23ಕ್ಕಿಂತ ಮುಂಚಿಂದಲೂ ಕೂಡ ನಾವು ಬಾಯ್ ಬಿಡ್ಕೋತಾ ಬಂದಿದ್ದೀವಿ. ಕೇಳ್ಬೋದೀಗ. ಹಾಗಾದ್ರೆ 23ರ ಚುನಾವಣೆಯಲ್ಲಿ 136 ಬಂತಲ್ಲ, ಆಗೇನಾಯ್ತು ಅಂತ. ಕಳ್ಳ ಒಂದು ಸರಿ ಸಿಗಾಕೊಂಡ ಅಂತ ಕೂಡಲೇ ಹಿಂದೆ ನಡೆದಿದ್ದಲ್ಲ ಸುಳ್ಳ, ಹಿಂದೆ ನಡೆದೇ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಿಂದೆ ನಡೆದಿದೆ, ಸಿಗಾಕೊಂಡಿಲ್ಲ ಅಷ್ಟೇ ಕಳ್ಳ. ನಮಗೆ ಹಿಂದಿಯೂ ಸಾಕಷ್ಟು ಸಂದರ್ಭದಲ್ಲಿ ಅನುಮಾನಗಳು ಬಂದಿದೆ. ಕರ್ನಾಟಕದಲ್ಲಿ ಯಾವ ಪರಿಪ್ರಮಾಣದ ಆಂಟಿ ಇನ್ಕಂಬೆನ್ಸಿ ಇದ್ದಾಗ ರಿಗ್ಗಿಂಗ್ ಮಾಡಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅನ್ನೋದು ಗೊತ್ತಿತ್ತು. ಆದ್ರಿಂದ 23ರ ಚುನಾವಣೆಯಲ್ಲಿ ರಿಗ್ಗಿಂಗ್ ನಡೀಲಿಲ್ಲ. 24ರ ಚುನಾವಣೆಯಲ್ಲಿ ಮತ್ತದೇ 240ಕ್ಕೆ ಬಂದು ನಿಂತ್ಕೊಳ್ತು ಕೇಂದ್ರ ಬಿಜೆಪಿ NDA ಸರ್ಕಾರ. ಹೇಗೆ ಆಂಟಿ ಇನ್ಕಂಬೆನ್ಸಿ ಇದ್ರೂ ಸಹ ಯಾಕಷ್ಟು ಕಡಿಮೆ ಬಂತು ಕಾಂಗ್ರೆಸ್ಗೆ ಅನ್ನೋದು ನಮ್ಮ ಅನುಮಾನ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು, ಇವರದೇ ಅಧಿಕಾರಿಗಳಿರ್ತಕ್ಕಂಥದ್ದು, ಎಲ್ಲ ಚುನಾವಣೆ ನಡೆಸ್ತಕ್ಕಂಥ ಬಹುಶಃ ಕರ್ನಾಟಕದ ಅಧಿಕಾರಿಗಳು, ಇವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಿಗ್ಗಿಂಗಿಗೆ ಅವಕಾಶ ಆಯ್ತಾ ಸರ್? ನಿಮಗೇನಾದ್ರೂ ಅನುಮಾನ ಇದೆಯಾ? ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ರಿಗ್ಗಿಂಗ್ ಮಾಡಿದೆ, EVM ಹ್ಯಾಕ್ ಮಾಡಿದೆ, ಎಲ್ಲೊಂದು ಕಡೆ ಕಾಂಗ್ರೆಸ್ನ ವೋಟರ್ಸನ್ನು ಡಿಲೀಷನ್ ಮಾಡಿದೆ ಅಂತ ನಿಮಗೇನಾದ್ರೂ ಅನುಮಾನ ಇದೆಯಾ? ನನಗಿರೋ ಅನುಮಾನ ಒಂದೇ, ಕಾಂಗ್ರೆಸ್ಸಿಗರು ಅವರ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ, ಬಾಂಗ್ಲಾ ವಲಸಿಗರಿಗೆ ಬೆಂಗಳೂರಿನಲ್ಲಿ 25,000 ಜನಕ್ಕೆ ಮತದಾನದ ಹಕ್ಕನ್ನು ಕೊಟ್ಟವ್ರು ಯಾರು? ಅದು ಬೇಕು ನನಗೆ. ಆದ್ರೆ ಫ್ಯಾಕ್ಟ್ರಿ ಎಲ್ಲಿದೆ? BJP ಏನು ಸಾಧ್ಯ ಅಂತಲ್ಲ. ಯಾಕೆ ಅಶ್ವಥ್ ನಾರಾಯಣ ಅವ್ರನ್ನ ಆ ವೋಟರ್ ID ಮತದಾನ ಇದರಲ್ಲಿ ಯಾಕೆ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ರು ಅಲ್ವಾ? ಇದು ಪಾಯಿಂಟು. ನಿಮ್ಮಲ್ಲಿ ಬಾಂಗ್ಲಾ ವಲಸಿಗರಿಗೆ 25 ಇದೇ HSR ಲೇಔಟ್ನ ಮೂಲೆಗಳಲ್ಲಿ ಬಾಂಗ್ಲಾ ವಲಸಿಗರಿಗೆ ಮತದಾನದ ಹಕ್ಕನ್ನು ಇವರೇ ನೀಡಿದ್ದು. ಹಾಗಾಗಿ ಯಾರು ಈ ತಪ್ಪಿತ ಬಿಜೆಪಿಯರ ಕಾಂಗ್ರೆಸ್ಸಿಗರು ಸರ್, ಕಾಂಗ್ರೆಸ್ಸಿಗರು ಮತದಾನ HSR ಲೇಔಟಲ್ಲಿ ನೀಡಿದ್ರು. ಬಿಜೆಪಿಯವರು ಮುದ್ರಣ ಇದರಲ್ಲಿ ಯಾರು ಕೈವಾಡ ಇದ್ದಿದ್ದು? ಅಶ್ವಥ್ ನಾರಾಯಣ ಅವ್ರ ಕೈವಾಡ ಇತ್ತು. ಹಾಗಾಗಿ ಇಬ್ರು ಯಾವ ಅಶ್ವಥ್ ನಾರಾಯಣ ಸರ್? ತುಂಬಾ ಜನ ಅಶ್ವಥ್ ನಾರಾಯಣ ಬಿಜೆಪಿ ಅಶ್ವಥ್ ನಾರಾಯಣ ಅವರು ಆಲ್ಮೋಸ್ಟ್ ಆಲ್ ಎಲ್ಲ ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆದಂತ ವ್ಯಕ್ತಿ. ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಖಂಡಿತ ಐತೆ ನಾವು ನೋಡಿದ್ದೀವಿ, ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಕ್ಷಮೆ ಕೂಡ ಕೇಳಿದ್ದಾರೆ, ನಮಗೂ ಗೊತ್ತಿದೆ ಅದು ಮಾಹಿತಿ. ಅಲ್ಲ ನೀವು ಆಮೇಲೆ ಎರಡನೇದು ಇವಿಗಳ ಬಗ್ಗೆ ಮಾತಾಡ್ತಿರಲ್ಲ, ಅದು ನೀವು ಗೆದ್ರೆ ಮಾತ್ರ. ಇವರು ಕಾಂಗ್ರೆಸ್ನವರು ಸೋತ್ರೆ EV ಮಿಷನ್ ಪ್ರಾಬ್ಲಮ್ಮು, BJಪಿಯವ್ರು ಸೋತ್ರೆ ಅದು ಪ್ರಾಬ್ಲಮ್ಮೇ. ನಿಮ್ಮ ತಪ್ಪುಗಳನ್ನ ಇಟ್ಕೊಂಡು ಜನಸಾಮಾನ್ಯರ ಮೇಲೆ ಇಲ್ಲಿ ಕೇಳ್ರಿ, ಅಶ್ವಥ್ ನಾರಾಯಣ ಅವರು ಚಿಗುರು ಸಂಸ್ಥೆ ಮೇಲೆ ಕೇಸ್ ಇಲ್ವಾ? ಚಿಲ್ಮೆ ಸಂಸ್ಥೆ ಮೇಲೆ ಕೇಸ್ ಇಲ್ವಾ? ಐತಾ ಇಲ್ವಾ ಹೇಳಿ. ನೀವು ಎದೆ ಮುಟ್ಕೊಂಡು ಹೇಳ್ರಿ, ನಿಮ್ಮ ಅಶ್ವಥ್ ನಾರಾಯಣ ಮೇಲೆ ಕೇಸ್ ಇದೆಯಾ ಇಲ್ವಾ? ಸುಳ್ಳು ಹೇಳಿದ್ರೆ ನೀವು ನನ್ನ ಮೇಲೆ ಹಾಕ್ರಿ ಕೇಸು. ನೀವು ಸುಳ್ಳು ಮೇಲೆ ಹಾಕಿ ಸುಳ್ಳು ಹೇಳಿದ್ರೆ ಸಾಮಾನ್ಯವಾಗಿ ನೀವು ನನ್ನ ಮೇಲೆ ಏನು ಬೇಕಾದ್ರೂ ಕೇಸ್ ಹಾಕೊಡ್ರಿ. ಇದು ಸತ್ಯ. ಇದು ಚಿಲ್ಮೆ ಸಂಸ್ಥೆ ಮೇಲೆ ಕೇಸ್ ಇಲ್ವಾ? ನಿಮ್ಮಲ್ಲಿ ಇಲ್ವಾ? ಇರೋ ದಾಖಲೆ ಸಮೇತ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ, ನ್ಯಾಯಾಲಯದಲ್ಲಿದೆ. ಇನ್ನೇನ್ರಿ ಬೇಕು? ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಇರ್ತಕ್ಕಂಥ ಗಂಡಸಿ ಸದಾನಂದ್ರ ಅವರ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ನೀವು ವೋಟ್ ರಿಗ್ಗಿಂಗ್ ನೀವು ಕೂಡ ಮಾಡಿದ್ದೀರಾ. ಚಿಲ್ಮೆ ಸಂಸ್ಥೆ ಹೆಸರಿನಲ್ಲಿ ವೋಟರ್ ಐಡಿಯ ಫೇಕ್ ವೋಟರ್ ಐಡಿಯನ್ನು ಕ್ರಿಯೇಟ್ ಮಾಡಿದ, ಅದು ಈಗಲೂ ಕೇಸ್ ಇರ್ತಕ್ಕಂಥದ್ದು. ಕಾನೂನಾತ್ಮಕವಾಗಿ ಎಲ್ಲ ರೀತಿಯ ಒಂದು ಕಾನೂನು ಪ್ರಕ್ರಿಯೆ ನಡೆದು ಯಾರು ಇದರಲ್ಲಿ ಆರೋಪಗಳನ್ನು ಅಪರಾಧಿಗಳು ಅಂತ ಹೇಳ್ಬಿಟ್ಟು ಪ್ರೂವ್ ಆಲ್ರೆಡಿ ಎಲ್ಲ ಒಂದು ಕೋರ್ಟಿನ ಮೂಲಕ ಹೊರಬಂದಿದೆ. ಇವತ್ತು ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದರೆ, ಇಡೀ ದೇಶದಲ್ಲಿ 50-60 ವರ್ಷ ಆಡಳಿತ ಮಾಡಿದಂಥ ವ್ಯವಸ್ಥೆಗಳು ಏನು ಒಂದು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಇವ್ರಿಗೆ ಇವತ್ತು ಕ್ವಶನ್ ಮಾರ್ಕ್ ಎತ್ತಿದ್ದಾರೆ. ಯಾಕೆಂದ್ರೆ ಅವು ಬಗ್ಗೆ ನಿಮ್ಮ ಚಿಲ್ಮೆ ಸಂಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದರು ಸಾಮಾಜಿಕ ಹೋರಾಟಗಾರರು, ಯಾವ ಪಾರ್ಟಿನೂ ಅಲ್ಲ. ನಿಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ರವರ ಸಂಸ್ಥೆ ಅಕ್ರಮವಾಗಿ ಮತದಾರ ಪಟ್ಟಿಯನ್ನ ಮಾಡಿದೆ ಅಂತೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಕಾನೂನು ಕ್ರಮ ಜರುಗಿಸಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಆದ್ರೆ ಅವ್ರು ಹೇಳಿದ ಹೆಸರೇನೋ ಅಶ್ವಥ್ ನಾರಾಯಣ ಅಂತ. ಇದು
ನಾಳೆ ಅವರು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನಿಮ್ಗೆ ಯಾವುದೇ ಒಂದು ದಾಖಲೆಗಳನ್ನ ಇದ್ದರೆ ನಾಳೆ ನೀವು ಜನರ ಮುಂದೆ ಇಟ್ಟು ನೀವು ಕ್ಷಮೆ ಕೇಳೋಂಥ ಕೆಲಸ ಮಾಡಬೇಕು. ಆದರೆ ನೀವು ಇವತ್ತು ನೇರವಾಗಿ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ನೀವು ಆರೋಪ ಮಾಡ್ತಾ ಇದ್ದೀರಾ. ಇದು ನಾವು ಮೊಕದ್ದಮೆಯನ್ನು ಖಂಡಿತವಾಗ್ಲೂ ನಾಳೆ ದಾಖಲೆ ಮಾಡೋಂಥ ಕೆಲಸ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಸರ್, ಕಾಂಗ್ರೆಸ್ನವರು ಇವತ್ತು ಚುನಾವಣೆ ಅಂತ ಒಂದು ಸ್ವಾಯತ್ತ ಸಂಸ್ಥೆ ಇವತ್ತು ಕೆಲಸ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ವಿಶ್ವಾಸ ಇಲ್ಲ. ಇವರು ಕರ್ನಾಟಕದಲ್ಲಿ 136 ಜನ ಹೇಗೆ ಗೆದ್ರಾಗಾದ್ರೆ ಇವರು ಕೂಡ ಎಲ್ಲ ಒಂದು ಕಡೆ ಚುನಾವಣೆ ಆಗ ಬಳಸ್ಕೊಂಡ್ರೆ ಹಾಗಾದ್ರೆ ನೋಡ್ರಿ, ಕೇಳಿಸ್ಕೊಳ್ರಿ, ಜನರಿಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಇಲ್ಲ. ಏನ್ ಸರ್? 136 ಸೀಟ್ ಯಾಕೆ ಕೊಟ್ಟಂದ್ರೆ 40% ಏನು ಒಂದು ಕಮಿಷನ್ ಇತ್ತು, ಇವ್ರು ದುರಾಡಳಿತ ಇತ್ತು. ಆ ದುರಾಡಳಿತಕ್ಕೆ ಬೇಸತ್ತು ಜನ 136 ಸೀಟ್ ಗೊತ್ತಿತ್ತು. ಇಲ್ಲ ನೀವ್ ಯಾಕ್ರೆ ಗೆಲ್ಲಿಲ್ಲ? 62 ಸೀಟ್ 80% ನಿಮಗೆ ಜನ ವೋಟ್ ಹಾಕಿ ಗೆದ್ದಿರೋದು 136 ಸೀಟು. ಗ್ಯಾರಂಟಿ ಬಿಷ್ಟಿ ಗ್ಯಾರಂಟಿ ಇಂದ ಗೆದ್ದಿರೋದು ನಿಮ್ಗೆ. ನಮ್ದು ಬುರ್ದ ಅಲ್ಲ, ನಮ್ಮ ಮಹದೇವಪುರ ಡೆಲ್ಲಿ ಕಾಪಿ ಮಾಡಿದ್ದೀರಾ. ನಿಮ್ ಯೋಗ್ಯತೆಗೆ 60 ಸೀಟಲ್ಲಿ ಬಂದು ಕೂತಿದ್ದೀರಾ. ಮಾನ ಮರ್ಯಾದೆ ಏನಾದ್ರೂ ಇದ್ರೆ ವಾಪಸ್ ತಗೊಳ್ಳಿ. ಚಿದಾನಂದ್ ಅವ್ರು ಹೇಳಿ, ನಮ್ಮ ಕ್ಷೇತ್ರ ಮಾತ್ರ ಯಾಕೆ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಯಾಕೆ ಎಲೆಕ್ಷನ್ ವೋಟಿಂಗ್ ಇದು ಕಾಪಿ ಅಂತ ಹೇಳ್ತೀರಾ? ನೀವು ಗೆದ್ದಿರೋದು ಅದೇ ಕಾಪಿ. ಡೆಲ್ಲಿಲಿ ಕಾಪಿ ಮಾಡ್ತೀರಾ, ಮಹಾರಾಷ್ಟ್ರದಲ್ಲಿ ಯಾಕ್ರಿ ಕಾಪಿ ಮಾಡ್ತೀರಾ? ಇನ್ನುವರೆಗೂ ಕೊಟ್ಟಿಲ್ಲ. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮರ್ಯಾದೆ ಇದೆಯಾ? ಯಾಕೆ ರಾಹುಲ್ ಗಾಂಧಿ ಏನಕ್ಕೆ 5th ಏನಕ್ಕೆ ರಾಹುಲ್ ಗಾಂಧಿ ಬರ್ತಾರೆ? ಸುರ್ಜಿವಾಲಾ ಏನಕ್ಕೆ ಬಂದಾದ್ರು? ನಿಮ್ಗೆ ಅಕ್ರಮ ಮಾಡಿದೆ ನಿಮ್ಮ ಬಿಜೆಪಿ ಪಕ್ಷ. ಏನ್ ಜನರಿಗೆ ಮೋಸ ಮಾಡಿದ, ಜನರಿಗೆ ಅವೇರ್ನೆಸ್ ಮೂಡ್ಸಕ್ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಡೆಲ್ಲಿಯಿಂದ. ನಿಮ್ಮ ಏನ್ ದುರಾಡಳಿತ ಇದೆ. ಸಾಂವಿಧಾನಿಕ ಸಂಸ್ಥೆಗಳನ್ನ ಈ ರೀತಿ ಬಳಸ್ಕೊಂಡ್ರೆ, ಯಾರೇ ದುರುಪಯೋಗ ಪಡಿಸ್ಕೊಂಡ್ರೆ ಅದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳ ಕಗ್ಗೋಲೆ ಅಂತ ಹೇಳ್ತೇನೆ. ಸಾಂವಿಧಾನಿಕ ಸಂಸ್ಥೆಗಳೇನಾದರೂ ಯಾವುದೇ ವ್ಯಕ್ತಿ ಪರವಾಗಿ ಪಕ್ಷದ ಪರವಾಗಿ ಮರ್ಜಿಗೆ ಒಳಗಾದರೆ ಈ ದೇಶದ ಸಂವಿಧಾನ ಕೊಲ್ಯಾಪ್ಸ್ ಆಗುತ್ತೆ. ಈ ದೇಶದಲ್ಲಿ ಯಾರ ಮೇಲೂ ಕೂಡ ವಿಶ್ವಾಸ ಇರಲ್ಲ. ಇವತ್ತು ಈ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಕ್ಕಂಥ ಅವಶ್ಯಕತೆ ಏನಿದೆ? ರಾಹುಲ್ ಗಾಂಧಿ ಅವರೇ, ದಯಮಾಡಿ ಬನ್ನಿ. ಮೈಸೂರಿನಲ್ಲಿ ನಿಮ್ಮ ಡ್ರಗ್ ಫ್ಯಾಕ್ಟರಿ ತಗಲಾಕೊಂಡಿದೆ, ಉತ್ತರ ಕೊಡಿ. ಇವತ್ತು NIA ಭಯೋತ್ಪಾದಕರನ್ನ ಬಂಧಿಸಿದೆ, ಭಯೋತ್ಪಾದಕರ ನಗರ ಆಯ್ತಾ ಇದೆ ಬೆಂಗಳೂರು. ನಿಮಗೆ ಯೋಗ್ಯತೆ ಇದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರನ್ನ ಆಚೆ ಹಾಕ್ರಿ. ಮಹಾರಾಷ್ಟ್ರದಿಂದ ಬಂದು ಭಯೋತ್ಪಾದಕರು ಹಿಡಿಬೇಕು, ಗುಜರಾತಿಂದ ಬಂದು ಭಯೋತ್ಪಾದಕರು ಹಿಡಿಬೇಕು. ನೀವು ತಯಾರು ಮಾಡ್ತಿರ್ತಕ್ಕಂಥ ಫ್ಯಾಕ್ಟ್ರಿನಲ್ಲಿ ಮಹಾರಾಷ್ಟ್ರದಿಂದ ಬಂದು ಸೀಸ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ರೆ ಡ್ರಗ್ ಫ್ಯಾಕ್ಟ್ರಿ. ನಾಚಿಕೆ ಆಗಲ್ವಾ? ಏನಾಯ್ತು ನಿಮ್ದು PSI ಹಗರಣ? ಏನಾಯ್ತು PCM? ಏನಾಯ್ತು 40%? ಒಂದೇ ಒಂದು ಕೇಸ್, ಒಬ್ಬನ ಅರೆಸ್ಟ್ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ವಾ? ಸುಳ್ಳನ್ನ 100 ಬಾರಿ ಹೇಳಿ ಸುಳ್ಳನ್ನ ನಿಜ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಸುಳ್ಳಿನ ಕೋಟೆ ಮಗುಚು ಬಿದ್ದಿದೆ.